ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಮಿಥುನ ರಾಶಿಯವರಿಗೆ 2026ರಿಂದ 2030ರವರೆಗಿನ ಭವಿಷ್ಯ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆಗಳಿಂದ ಮಿಥುನ ರಾಶಿಯವರಿಗೆ ಶುಭ ಹಾಗೂ ಅಶುಭವಾಗಲಿದೆ, ಗ್ರಹಗಳ ಬದಲಾವಣೆಗಳಿಂದ ಮಿಥುನ ರಾಶಿಯವರ ವೃತ್ತಿ ಜೀವನ, ಹಣಕಾಸು, ಕುಟುಂಬ ಹಾಗೂ ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಅವರು ಮಾಡಬೇಕಾದ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಿಥುನ ರಾಶಿಯು 12 ರಾಶಿಗಳಲ್ಲಿ 3ನೇ ರಾಶಿಯಾಗಿದೆ. ಈ ರಾಶಿಯ ಜನರಿಗೆ 2026ರಿಂದ 2030ರವರೆಗೆ ಅಂದ್ರೆ 5 ವರ್ಷಗಳು ಹಣಕಾಸು, ಉದ್ಯೋಗ, ವ್ಯಾಪಾರ, ಪ್ರೀತಿ, ಕುಟುಂಬ ಜೀವನದಲ್ಲಿ ಮಹತ್ವದ ಪರಿವರ್ತನೆಯಾಗಲಿದೆ. ಯಾಕೆಂದ್ರೆ ಈ ಅವಧಿಯಲ್ಲಿ ಶನಿ, ಗುರು, ರಾಹು, ಕೇತು ಗ್ರಹಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಇವರು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದ್ದಾರೆ. ಮೊದಲು ಗ್ರಹಗತಿಗಳ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು 2026 ಜೂನ್ನಲ್ಲಿ ಉಚ್ಚ ರಾಶಿಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ. ನಂತರ 2027ರಿಂದ 2030ರ ಅವಧಿಯಲ್ಲಿ ಸಿಂಹ, ಕನ್ಯಾ, ತುಲಾ ರಾಶಿಗಳಿಗೆ ಸಂಚರಿಸುತ್ತಾನೆ. ಅದೇ ರೀತಿ ಶನಿ ಗ್ರಹವು ಈಗ ಮೀನ ರಾಶಿಯಲ್ಲಿ ನೆಲೆಸಿದೆ. ಇನ್ನು 2027ರ ಜೂನ್ನಲ್ಲಿ ಮೇಷ ರಾಶಿಗೆ, ನಂತರ 2030ರಲ್ಲಿ ವೃಷಭ ರಾಶಿಗೆ ಪ್ರವೇಶ ಮಾಡಲಿದೆ. 2026ರ ಡಿಸೆಂಬರ್ನಲ್ಲಿ ರಾಹು ಹಾಗೂ ಕೇತು ಗ್ರಹಗಳು ಮಕರ ಹಾಗೂ ಕರ್ಕಾಟಕ ರಾಶಿಗಳಿಗೆ ಪ್ರವೇಶಿಸುವ ಮೂಲಕ 2028 ಜೂನ್ ವರೆಗೆ ಇರಲಿದ್ದಾರೆ. ಈ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಉದ್ಯೋಗ, ಆರೋಗ್ಯ, ಕುಟುಂಬ ಜೀವನ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಷಯಗಳ ಮೇಲೆ ಪ್ರಭಾವ ಬೀರಲಿದೆ. ಮಿಥುನ ರಾಶಿಯವರೇ, ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಎದುರಾಗಬಹುದಾದ ಸಮಸ್ಯೆಗಳಿಗೆ ಸರಳ ಪರಿಹಾರ ನೀಡಿದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. ಮೊದಲು ನಿಮ್ಮ 5 ವರ್ಷಗಳಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. 2026ರ ಇದೇ ಜೂನ್ನಿಂದ 2027 ಅಕ್ಟೋಬರ್ ವರೆಗೆ ಗುರುವು ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಹಲವು ಮೂಲಗಳಿಂದ ಧನಾಗಮನವಾಗುತ್ತೆ. ಅಂದ್ರೆ ನಿಮ್ಮ ಧನಸ್ಥಾನದಲ್ಲಿ ಭಾರಿ ಪ್ರಗತಿ ಕಾಣಲಿದೆ. ಒಟ್ಟಾರೆ ನಿಮ್ಮ ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತೆ. ಈ ವೇಳೆಯಲ್ಲಿ ಹಲವು ಸಾಲಗಳು ತೀರಲಿವೆ. ಆದರೆ 2027ರಲ್ಲಿ 8ನೇ ಮನೆಯ ರಾಹು ಮತ್ತು 2ನೇ ಮನೆಯ ಕೇತು ಬೇರೆ ಮನೆಗೆ ಸಂಚಾರವಾಗ್ತಾರೆ. ಆ ಸಮಯದಲ್ಲಿಯೂ ಹಠಾತ್ ಧನಲಾಭವಾಗುವ ಎಲ್ಲಾ ಲಕ್ಷಣಗಳಿವೆ. ಆದರೆ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕೆಂದ್ರೆ ಅಷ್ಟೇ ವೇಗವಾಗಿ ನಿಮ್ಮ ಹೂಡಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ನಷ್ಟವಾಗಬಹುದು. ಪಾಲುದಾರಿಕೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ ಎಂದು ಸಲಹೆ ನೀಡುತ್ತೇವೆ. ಭೂಮಿ, ವಾಹನ ಅಥವಾ ಆಸ್ತಿ ಖರೀದಿಗೆ ಧನ ವ್ಯಯವಾಗುವ ಯೋಗವಿದೆ. ಆದರೆ ಷೇರು ಮಾರುಕಟ್ಟೆ ಮೇಲೆ ಹಣ ಹೂಡಿಕೆ ಮಾಡುವಾಗ 2 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈಗ 2030ರವರೆಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃತ್ತಿ ಹಾಗೂ ಉದ್ಯೋಗದಲ್ಲಿ 2027ರಿಂದ 2029ರವರೆಗೆ ಸುವರ್ಣ ಯುಗ ಎಂದೇ ಹೇಳಬಹುದು. ಗ್ರಹಗತಿಗಳ ಪ್ರಕಾರ 2027ರ ಜೂನ್ನಲ್ಲಿ ಶನಿ ಗ್ರಹವು ಲಾಭ ಸ್ಥಾನವಾದ 11ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದರಿಂದ ಮಿಥುನ ರಾಶಿಯವರಾದ ನಿಮಗೆ ವೃತ್ತಿ ಜೀವನದಲ್ಲಿ ಭಾರಿ ಯಶಸ್ಸು ಸಿಗಲಿದೆ. ಈ ವೇಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ದೊಡ್ಡ ಮಟ್ಟದ ಕೀರ್ತಿ, ಉದ್ಯೋಗದಲ್ಲಿ ಪ್ರಮೋಷನ್ ಮತ್ತು ಅಪಾರ ಗೌರವ ಸಿಗಲಿದೆ. ವಿಶೇಷವಾಗಿ ಕಂಟೆಂಟ್, ಐಟಿ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ 2026ರ ಜೂನ್ನಿಂದ 2027ರವರೆಗೆ ಅತ್ಯಂತ ಲಾಭದಾಯಕವಾಗಿರಲಿದೆ. ಆದಾಯ ಹೆಚ್ಚಿದ್ರೂ ಅಷ್ಟೇ ಪ್ರಮಾಣದಲ್ಲಿ ಖರ್ಚುಗಳು ಇರಲಿವೆ. ಈಗ 2030ರವರೆಗೆ ನಿಮ್ಮ ಕುಟುಂಬ ಜೀವನ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣವಾ. 2026ರ ಜೂನ್ ನಂತರ ಹಾಗೂ 2028, 2029ರ ಅವಧಿಯಲ್ಲಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ವಿವಾಹ ಅಡೆತಡೆ ಹೊಂದುತ್ತಿರುವ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇನ್ನು ಈಗಾಗಲೇ ವಿವಾಹ ಆಗಿರುವ ದಂಪತಿಗಳ ನಡುವೆ ಮಧುರವಾದ ಬಾಂಧವ್ಯ ಇರಲಿದೆ. ಜೊತೆಗೆ ಸಂತಾನವನ್ನು ಬಯಸುವ ದಂಪತಿಗಳಿಗೂ ಈ ವರ್ಷ ಶುಭ ಸುದ್ದಿ ಸಿಗಲಿದೆ. ಆದರೆ ನೆನಪಿಡಿ ಸ್ನೇಹಿತರೆ, 2027ರಲ್ಲಿ ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ಕೌಟುಂಬಿಕ ವಿಷಯಗಳಲ್ಲಿ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಮಾತಿನ ಮೇಲೆ ನಿಗಾ ಇರಲಿ. ಈಗ 2030ರವರೆಗೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣ ಬನ್ನಿ.
2026ರ ಆರಂಭದಲ್ಲಿ ನಿಮಗೆ ಇದ್ದ ಮಾನಸಿಕ ಗೊಂದಲಗಳು ಕ್ರಮೇಣ ದೂರವಾಗುತ್ತೆ, ಜೊತೆಗೆ ನೆಮ್ಮದಿ ಸಿಗುತ್ತೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು. ಕಾಲು ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದಿನನಿತ್ಯದ ಆಹಾರ ಪದ್ಧತಿ ಹಾಗೂ ಶಿಸ್ತಿನ ಜೀವನ ಶೈಲಿಗೆ ಆದ್ಯತೆ ನೀಡಿ ಹೆಚ್ಚಾಗಿ ಯೋಚನೆ ಮಾಡದಿರಿ ಎಂದು ಸಲಹೆ ನೀಡುತ್ತೇವೆ. ಕೊನೆಯದಾಗಿ ಮಿಥುನ ರಾಶಿಯವರು 2030ರವರೆಗೆ ಮಾಡಬೇಕಾದ ಸರಳ ಪರಿಹಾರಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ಚಾಲೀಸ ಪಠಿಸೋದು ವೃತ್ತಿ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತೆ. ಬುಧವಾರದಂದು ಗಣಪತಿಗೆ ಗರಿಕೆ ಸಮರ್ಪಿಸಿ, ಇದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ, ಇದರಿಂದ ಗುರುಗ್ರಹದ ಶುಭ ಫಲ ದುಪ್ಪಟ್ಟಾಗುತ್ತೆ. ಈ ಸರಳ ಪರಿಹಾರದಿಂದ ನಿಮ್ಮ ಎಲ್ಲಾ ದೋಷಗಳು, ಗ್ರಹಗಳ ಪ್ರಭಾವಗಳು ಕಡಿಮೆಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರ 5 ವರ್ಷದ ಭವಿಷ್ಯವನ್ನ. ನಿಮಗೆ ಯಾವ ರಾಶಿಯ 5 ವರ್ಷದ ಭವಿಷ್ಯ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.